ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಪ್ರತಿಯೊಬ್ಬ ಮನೆ ಮಾಲೀಕ ಮತ್ತು ಬಾಡಿಗೆದಾರ ಇವರು ನೋಡಲೇಬೇಕಾದಂತಹ ವಿಡಿಯೋ ಆಗಿದೆ. ಹೊಸ ಕಾನೂನು ಬಂದಿದೆ, ಇದು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಮಿಲಿಯನ್ಸ್ ಪೀಪಲ್, ಜನ ಓನರ್ಗಳು ಇದ್ದಾರೆ, ಬಾಡಿಗೆದಾರರು ಇದ್ದಾರೆ. ಈ ಕಾನೂನು ತಿಳ್ಕೊಳ್ಳದೆ ಹೋದರೆ ನಾಳೆ ಸಂಕಷ್ಟಕ್ಕೆ ನೀವೇ ಸಿಲುಕ್ತೀರಾ. ಆದ್ದರಿಂದ ಪೂರ್ತಿ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಅದು ಬೇಕಾದಂತಹ ವಿಚಾರ ಆಗಿದೆ. ಇದು ಇತರರಿಗೂ ಕೂಡ ಶೇರ್ ಮಾಡಿ. ಮತ್ತು ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದುಬಿಡ್ತೇನೆ. ಇದು ದ ನ್ಯೂ ಮಾಡರ್ನ್ ಟೆನೆನ್ಸಿ ಆ್ಯಕ್ಟ್ ಅಮೆಂಡ್ಮೆಂಟ್ 2025 ಅಂದರೆ ಈ ಒಂದು ಮನೆ ಬಾಡಿಗೆಯ ತಿದ್ದುಪಡಿ ಕಾಯಿದೆ 2025ರಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಈಗಾಗಲೇ ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ MTA ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ 2021 ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿತ್ತು. ಅದರಲ್ಲಿ ಈ ಒಂದು ಬಾಡಿಗೆದಾರ ಮತ್ತು ಮಾಲೀಕರ ನಡುವೆ ಇರುವಂತಹ ಒಂದು ಡಿಸ್ಪ್ಯೂಟ್ಗಳು ಏನಿದೆ ಅದು ಬೇಗ ಭಿನ್ನಾಭಿಪ್ರಾಯಗಳು ಸರಿಪಡಿಸಿಕೊಳ್ಳಬೇಕು ಎಂಬುವಂತಹ ಕಾರಣದಿಂದ ಈ ಒಂದು ಕಾನೂನುಗಳನ್ನು ತರಲಾಯಿತು. ನೋಡಿ, ಸಾಕಷ್ಟು ಈ ಒಂದು ಮನೆ ಓನರು ಮತ್ತು ಬಾಡಿಗೆದಾರರುಗಳು ಇವ್ರದ್ದು ಏನಂತ ಹೇಳಿದರೆ ಸರ್ವಿಸ್ ಪ್ರೊವೈಡರ್ ಅಂತ. ಒಂದು ಸರ್ವಿಸ್ ಪ್ರೊವೈಡರು, ಇನ್ನೊಬ್ಬರು ಸರ್ವಿಸ್ ರಿಸೀವರ್. ಒಂದು ಸೇವೆಯನ್ನು ಕೊಡುವಂತಹವರು, ಇನ್ನೊಬ್ಬರು ಸೇವೆಯನ್ನು ಪಡೆದುಕೊಳ್ಳುವಂತಹವರು. ಅಂದರೆ ಮನೆ ಮಾಲೀಕರು, ಓನರ್ಗಳು ಏನಾಗಿದ್ದಾರೆ, ಸರ್ವಿಸ್ ಪ್ರೊವೈಡರ್ ಆಗಿದ್ದಾರೆ. ಟೆನೆಂಟ್ಗಳು ಏನು ಅಂದರೆ ಸರ್ವಿಸ್ ರಿಸೀವರ್ಸ್ಗಳಾಗಿದ್ದಾರೆ. ಈಗ ನಾವು ಹೋಟೆಲ್ಗಳಿಗೆ ಹೋದಾಗ ನಾವು ಅಲ್ಲಿ ಏನು ಮಾಡ್ತೇವೆ, ಪೇಮೆಂಟ್ ಮಾಡ್ತೇವೆ. ಅಲ್ಲಿ ನಮಗೆ ಹಾಸ್ಪಿಟಾಲಿಟಿ ಹೆಂಗಿರುತ್ತೆ, ಟ್ರೀಟ್ಮೆಂಟ್ ಹೇಗಿರುತ್ತೆ ನೋಡಿ, ಸೂಪರಾಗಿರುತ್ತೆ ಅಲ್ವಾ. ಆದರೆ ಈ ಒಂದು ಮನೆ ವಿಷಯ ಬಂದಾಗ ಮನೆ ಮಾಲೀಕರುಗಳದ್ದು ದೌರ್ಜನ್ಯ ಕೆಲವೊಮ್ಮೆ ಮಿತಿ ಮೀರಿ ಇರುತ್ತದೆ. ಅದೆಲ್ಲ ಹಿಂದಿನ ಕಾಲದಲ್ಲಿ ಭಾಳ ಇತ್ತು ಬಿಡಿ. ಕೆಲವರೆಲ್ಲ ಮನೆ ಬಾಡಿಗೆಗಳಿಗೆ ಕೊಡ್ತಾ ಇರಲಿಲ್ಲ, ಬಾಡಿಗೆನೂ ಸಿಗ್ತಾ ಇರಲಿಲ್ಲ. ಮನೆ ಬಾಡಿಗೆ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ರೆ ಸಾಕು, 10 ನಿಮಿಷಕ್ಕೆ ಹೋಗ್ಬಿಡ್ತಾಯಿತ್ತು, ಮತ್ತು ಸಿಗ್ತಾನೇ ಇರಲಿಲ್ಲ. ಅಷ್ಟು ಡಿಮ್ಯಾಂಡ್ಗಳು ಇರ್ತಾಯಿತ್ತು. ಈಗ ಅವರು ಅಷ್ಟೇ ಕಂಡೀಷನ್ಗಳನ್ನು ಕೂಡ ಆಗ್ತಾಯಿದ್ರು. ಆದರೆ ಈಗ ಸ್ವಲ್ಪ ಮಟ್ಟಿಗೆ ತಕ್ಕ ಸುಧಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ಒಂದು ಬಾಡಿಗೆ ಸಮಸ್ಯೆಗಳು ಸಾಕಷ್ಟು ಬರ್ತಾ ಇದೆ. ನಮ್ಮ ಕಚೇರಿಗಳಿಗೆ ಸಾಕಷ್ಟು ಬರ್ತಾನೆ ಇರುತ್ತೆ. ಈ ಒಂದು ಸಿವಿಲ್ ಮ್ಯಾಟ್ರನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದು, ಬೇಡದಿರೋ ಕ್ರಿಮಿನಲ್ ಫ್ಲೇವರ್ಗಳನ್ನು ಮಾಡಿಕೊಂಡು ಬಿಡ್ತಕ್ಕಂಥದ್ದು, ಮತ್ತು ಆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸ್ಕೊಳ್ಳೋದು, ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ಬಿಡೋದು, ಅದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಕೂಡ ಆಗ್ತಾ ಇದೆ. ಮತ್ತು ಎವಿಕ್ಷನ್ ಸೂಟ್ಗಳನ್ನು ಹಾಕಿದ್ರೆ 2 ವರ್ಷ, 3 ವರ್ಷಗಳು, 4 ವರ್ಷ ಕೇಸುಗಳು ನಡೀತಾ ಇದೆ. ಬಾಡಿಗೆಗಳು ಸಿಗ್ತಾ ಇಲ್ಲ. ಮತ್ತು ಎವಿಕ್ಷನ್ ಸೂಟ್ಗೆ ಯಾರು ಕೇಸ್ ಫೈಲ್ ಮಾಡ್ತಾರೆ ಅವರು ಕೋರ್ಟ್ ಫೀಸ್ಗಳನ್ನು ಕಟ್ಟಬೇಕಾಗತ್ತೆ, ಲಕ್ಷಗಟ್ಟಲೆ. ಮತ್ತು ಎಷ್ಟು ಅಮೌಂಟ್ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ, 2 ವರ್ಷ 3 ವರ್ಷದ ಪೆಂಡಿಂಗ್ ಇದ್ದರೆ ಅದನ್ನು ಕೊಡಿಸ್ಕೊಡಿ ಅಂದರೆ ಅದ್ರ ಮೇಲೆ ಇಷ್ಟು % ಅಂತ ಮಾಡಬೇಕಾಗಿದೆ. ಮೊನ್ನೆ ಎಲ್ಲ ಒಂದು ಇದೇ ಥರ ಬಂದಿದೆ. 2 ವರ್ಷದಿಂದ ಕಟ್ಟೇ ಇಲ್ಲ ಬಾಡಿಗೆ, 2-3 ವರ್ಷದ ಬಾಡಿಗೆನೇ ಹತ್ತತ್ರ 60 ಲಕ್ಷ ಆಗಿದೆ. ಈಗ ಅದಕ್ಕೆ ಎವಿಕ್ಷನ್ ಸೂಟ್ ಹಾಕಬೇಕಂದ್ರೆ 60 ಲಕ್ಷಕ್ಕೆ ಫೀಸ್ ಕಟ್ಟಬೇಕು. 2.5 ಲಕ್ಷ ಹತ್ತತ್ರ ಕೋರ್ಟ್ ಫೀಸ್ ಕಟ್ಕೊಂಡು ಮಾಡಿಕೊಂಡು ಕೇಸ್ಗಳನ್ನ ನಡೆಸ್ಕೊಂಡು ಓಡಾಡುವಂಥ ಪರಿಸ್ಥಿತಿಗಳು ಮಾಲೀಕರುಗಳಿಗೆ ಬಂದಿದೆ. ಸೊ ಎಷ್ಟೋ ಕಡೆ ಮಾಲೀಕರುಗಳಿಗೂ ಕಿರಿಕಿರಿ ಆಗ್ತಾ ಇದೆ, ಮತ್ತು ಬಾಡಿಗೆದಾರರಿಗೂ ಕಿರಿಕಿರಿ ಆಗ್ತಾ ಇದೆ. ಸೊ ಆದ್ದರಿಂದ ಇದರ ಒಂದು ಡಿಲೇ ಏನಿದೆ, ವಿಳಂಬ ಏನಿದೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲೂ ಸಾಕಷ್ಟು ವಿಳಂಬಗಳು ಆಗ್ತಾ ಇದೆ. ಆದ್ದರಿಂದ ಇದನ್ನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು. ಇಬ್ಬರಿಗೂ ಸಮಾನವಾದ ರೀತಿಯಲ್ಲಿ ಅವಕಾಶಗಳನ್ನು ಕೊಡಬೇಕು, ಮತ್ತು ಸರಳೀಕರಣ ಮಾಡಬೇಕು. ಕೋರ್ಟ್ಗಳಿಗೆ ಹೋದಾಗ ವರ್ಷಗಟ್ಟಲೆ ಓಡಾಡಿ ಸಾಕಾಗಿದೆ ಜನಕ್ಕೆ. ಆದ್ದರಿಂದ ಇದಕ್ಕೊಂದು ಇತಿಶ್ರೀ ಹಾಕಬೇಕು, ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ ಈ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಇದರ ಮುಖ್ಯ ಅಂಶಗಳು ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಿಬಿಡ್ತೇನೆ. ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ, ಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಅಂಶ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಿಬಿಡ್ತೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಡೆಪಾಸಿಟ್, ಸೆಕ್ಯೂರಿಟಿ ಡೆಪಾಸಿಟ್ಗಳು ಮೊದಲೆಲ್ಲ 10 ಟೈಮ್ಸು 20 ಟೈಮ್ಸ್ ಈ ಥರ ಎಲ್ಲ ಇತ್ತು. ಈಗ ಅದನ್ನು ರೆಸಿಡೆನ್ಷಿಯಲ್ ಪರ್ಪಸ್ಗೆ, ಅಂದರೆ ನಿವೇಶನ ವಾಸಕ್ಕೆ ಪಡೆದುಕೊಂಡಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ 2 ಮಂತ್ಸ್ 2 ಟೈಮ್ಸ್ ಮಾತ್ರ. ಈಗ ಉದಾಹರಣೆಗೆ 10,000
ಬಾಡಿಗೆ ಇದ್ದರೆ 20,000 ಇವರು ಅಡ್ವಾನ್ಸನ್ನು ಕೊಡಬೇಕಾಗುತ್ತೆ. ಅದೇ ಕಮರ್ಷಿಯಲ್ ಆಗಿದ್ದರೆ ಅವರು 60,000ವನ್ನು ಕೊಡಬೇಕಾಗುತ್ತೆ, 60,000 ಕೊಡಬೇಕಾಗುತ್ತೆ, ಅಂದರೆ 6 times ಕೊಡಬೇಕಾಗತ್ತೆ. ಇದನ್ನು ಮಾಡಲಾಗಿದೆ. ಮೊದಲು 10 times ಇತ್ತು ರೆಸಿಡೆನ್ಷಿಯಲ್ ಆದರೆ, ಕಮರ್ಷಿಯಲ್ ಆದರೆ 20 times ಇತ್ತು. ಈಗ 10 times ಇರೋದು 2 times ಆಗಿದೆ, 20 times ಇರೋದು 6 times ಆಗಿದೆ. ಸೊ ಈ ಸೆಕ್ಯೂರಿಟಿ ಡೆಪಾಸಿಟನ್ನು ಕಡಿಮೆ ಮಾಡಲಾಗಿದೆ. ಇದಕ್ಕೆ ಮೀರಿ ಏನಾದ್ರೂ ತೆಗೆದುಕೊಂಡ್ರೆ ಅವರಿಗೆ ಫೈನ್ಗಳನ್ನು ಹಾಕುವಂತಹ ಒಂದು ಸಂದರ್ಭ ಕೂಡ ಇದೆ. ಅದಕ್ಕೆ ಇವರು ಮೊರೆ ಕೂಡ ಹೋಗಬಹುದು, ಬಾಡಿಗೆದಾರರು ಕೂಡ ಹೋಗಬಹುದಾಗಿದೆ. ಇನ್ನು ಈ ಒಂದು ಪ್ರಿಡಿಕ್ಟಬಲ್ ರೆಂಟ್ ಹೈಕ್ಸ್ ಇದನ್ನು ಏನಪ್ಪ ಅಂತ ಹೇಳಿದ್ರೆ 12 ತಿಂಗಳು ಕಾಂಟ್ರಾಕ್ಟನ್ನು ಮಾಡಿಕೊಂಡು ಆದಮೇಲೆ, ಅಂದರೆ 12 ತಿಂಗಳು ಆದಮೇಲೆ ಇವರು ಬಾಡಿಗೆಯನ್ನು ಹೆಚ್ಚಿಸಬೇಕೇ ಹೊರತು ಸುಮ್ಮನೆ ಬೇಕಾಬಿಟ್ಟು ಬೇಕಂದಂಗೆಲ್ಲ ಇವರು ಬಾಡಿಗೆಯನ್ನು ಹೆಚ್ಚಿಸುವ ಹಾಗೆ ಇಲ್ಲ. ಮತ್ತು 12 ತಿಂಗಳು ಮುಗಿತಾ ಇದೆ ಅಂತ ಹೇಳಿದ್ರೆ ಇನ್ನು 3 ತಿಂಗಳು ಇದ್ದಂಗೆ ಅವ್ರಿಗೆ ನೋಟಿಸನ್ನು ಕೊಡಬೇಕಾಗತ್ತೆ. 12 ತಿಂಗಳು ಮುಗಿತಾ ಇದೆ, ನೀವು ಬಾಡಿಗೆಯನ್ನು ಇಷ್ಟು ನಾನು ಜಾಸ್ತಿ ಮಾಡ್ತಾಯಿದ್ದೀನಿ, ನೀವು ಕೊಡಬೇಕು ಅಂತ ಹೇಳಿ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಸೊ ಅವ್ರು ಒಪ್ಪಿದರೆ ಮುಂದುವರಿಬೋದು, ಇಲ್ಲಾಂದರೆ ಖಾಲಿಯನ್ನು ಮಾಡ್ಕೊಂಡು ಹೋಗಬಹುದು. ಈ ರೀತಿಯಾಗಿ ಇರುತ್ತದೆ. ಸೊ 90 days ಮುಂಚೆನೇ ನೀವು ಬಾಡಿಗೆದಾರರಿಗೆ ತಿಳಿಸಬೇಕಾಗುತ್ತದೆ. ಇನ್ನು ಈ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋದು ಕೂಡ ಮ್ಯಾಂಡೇಟ್ರಿ ಆಗಿದೆ ಇವಾಗ. ಯಾಕೆ ಅಂತ ಹೇಳಿದರೆ ಎಷ್ಟೋ ಕಡೆ ಬರೀ ನಂಬಿಕೆ ಮೇಲೆ ಅಗ್ರಿಮೆಂಟ್ಗಳೂ ಇಲ್ದೇ ಮಾಡ್ಕೊಂಡು ಬಿಟ್ಟಿರ್ತಾರೆ. ನಾಳೆ ಅವ್ರು ಎಷ್ಟು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಯಾವಾಗ ಬಂದರು ಪೊಸಿಷನ್ಗೆ ಏನೂ ಗೊತ್ತಿಲ್ಲದೆ ಭಾಳ ಕಿರಿಕಿರಿಗಳು ಆಗ್ತಾ ಇರುತ್ತೆ. ಆದ್ದರಿಂದ ಈ ಒಂದು ನಂಬಿಕೆಗಳು ಎಂಬುವಂತಹ ಮಾತುಗಳು ಏನು ಬೇಕಾಗಿಲ್ಲ. ವ್ಯಾವಹಾರಿಕವಾಗಿ ಮಾಡಲಿ, ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳಿ, ಅದನ್ನು ರಿಜಿಸ್ಟ್ರೇಷನ್ನು ಮಾಡಿಸ್ಕೊಳ್ಬೇಕು, ಕಡ್ಡಾಯ ಆಗ್ತಾ ಇದೆ. ಅಂದರೆ ಈ ಯಾವುದೇ ಒಂದು ಮಾಡಿದರೂ ಕೂಡ ಅದ್ರ 2 months ಒಳಗಡೆನೇ ಅದನ್ನು ರಿಜಿಸ್ಟ್ರೇಷನ್ನು ಮಾಡಿಸಿಕೊಳ್ಳಬೇಕಾಗುತ್ತೆ. ಆಗ ಮಾತ್ರ ಅದು ಕಾನೂನು ಬದ್ಧ ಆಗುತ್ತೆ, ಊರ್ಜಿತ ಆಗುತ್ತೆ, ಲೀಗಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಫೈನ್ ಕೂಡ ಇರುತ್ತದೆ. 5,000ಕ್ಕೂ ಮೇಲ್ಪಟ್ಟು ಫೈನ್ಗಳು ಕೂಡ ಅದಕ್ಕೆ ಇರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಇದರಿಂದ ಟ್ರಾನ್ಸ್ಪರೆಂಟ್ ಇರುತ್ತೆ. ಎಷ್ಟೋ ಜನ ಕ್ಯಾಶ್ಗಳಲ್ಲಿ ಕೊಡಿ ಅಂತ ಕೇಳ್ತಿರ್ತಾರೆ. ಏನೋ 10,000 ರೂಪಾಯಿ ಬಾಡಿಗೆ ಇದ್ದರೆ 5,000 ರೂಪಾಯಿ ಕ್ಯಾಶಲ್ಲಿ 5,000 ರೂಪಾಯಿ ತೋರಿಸ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಸರ್ಕಾರಕ್ಕೂ ಕೂಡ ದುಡ್ಡುಗಳು ಬರ್ತಾ ಇಲ್ಲ. ಸರ್ಕಾರ ಅಂತೂ ಭಾಳ ಸ್ಮಾರ್ಟ್ ಆಗೋಗ್ಬಿಟ್ಟಿದೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಿಂದ ಕಿತ್ಕೋಬೇಕು, ತಗೋಬೇಕು, ಹುಡುಕಿ ತಗೋತಾ ಇದೆ. ಆದರೆ ಸರ್ಕಾರ ತೆಗೆದುಕೊಂಡ ಹಣ ಹೇಗೆ ಸಾರ್ವಜನಿಕರಿಗೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಗಮನನೇ ಇಲ್ಲ. ಅದನ್ನು ಯಾರು ಕೇಳೋಂಗೆ ಇಲ್ಲ. ಯಾಕಂದರೆ ಸರ್ಕಾರದ ಜನಗಳಿಂದ 100 ರೂಪಾಯಿ ತೊಗೊಂಡ್ರೆ ಸರ್ಕಾರ ಅದು 50 ರೂಪಾಯಿ ಯಾವುದೋ ಪೊಲಿಟಿಷಿಯನ್ಗಳಿಗೆ ಹೋಗಿರುತ್ತೆ, ಇನ್ಯಾವುದೋ ಇನ್ವೆಸ್ಟ್ಮೆಂಟ್ಗಳಿಗೆ ಹೊಟ್ಟೋಗಿರುತ್ತೆ. ಜನಗಳಿಗೆ ಬರ್ತಾ ಇಲ್ಲ. ಸೊ ಜನಗಳು ಎಚ್ಚೆತ್ಕೊಳ್ಳಿ. ಸರ್ಕಾರ ಹುಡುಕಿ ಕೇಳ್ತಾ ಇದೆ. ನೀವು ಕೂಡ ಸರ್ಕಾರವನ್ನು ಕೇಳಬೇಕು. ನಿಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದನ್ನು ಕೇಳಬೇಕು ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಸೊ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಸೊ ಯಾವುದೇ ರೀತಿಯಾದಂಥ ಒಂದು ಮುಚ್ಚುಮರೆ ಬೇಡ ಅನ್ನೋದು ಇದರ ಒಂದು ಉದ್ದೇಶ ಆಗಿದೆ. ಈ ರೀತಿಯಾಗಿ ಫಾಲ್ಸ್ ಎಲಿಗೇಷನ್ಸ್ಗಳನ್ನ ಮಾಡೋದು, ಸುಳ್ಳುಗಳು ಹೇಳ್ಬಿಡೋದು, ಈ ರೀತಿಯಾಗಿ ಮಾಡೋದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಸಡನ್ ಎವಿಕ್ಷನ್ ಎಲ್ಲ ಮಾಡೋಂಗಿಲ್ಲ. ಅಂದರೆ ಮನೆಗೆ ಬರೋದು, ನೀವು ಬಾಡಿಗೆ ಕಟ್ಟಿಲ್ಲ ಅಂದ್ಬಿಟ್ಟು ತೆಗೆದು ಆಚೆ ಹಾಕ್ಬಿಡ್ತೀನಿ ಅನ್ನೋದು, ಅಥವಾ ಏನು ನೋಟಿಸೇ ಕೊಡದೆ ನಾನು ಮಾಲೀಕನ ದರ್ಪ ತೋರಿಸೋದು, ಆಚೆ ಹಾಕೋದು ಮಾಡೋಂಗಿಲ್ಲ. ಬೇಸಿಕ್ ಫೆಸಿಲಿಟೀಸ್ಗಳನ್ನು, ಅಂದರೆ ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಆಗಲಿ, ವಾಟರ್ ಆಗಲಿ, ಈ ರೀತಿಯಾಗಿ ಅದನ್ನು ಕಟ್ ಮಾಡಿಸಿ ಬಿಡ್ತಕ್ಕಂಥದ್ದು, ಈ ರೀತಿಯಾಗಿ ಏನು ಮಾಡುವ ಹಾಗೆ ಇಲ್ಲ. ಸೊ ಅದೆಲ್ಲ ಎಲೆಕ್ಟ್ರಿಕಲ್ಲು ಎಸೆನ್ಷಿಯಲ್ ಆಗಿರುತ್ತೆ. ವಾಟರು ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದಾಗಿರೋದ್ರಿಂದ ಅದನ್ನೆಲ್ಲ ಕಟ್ ಮಾಡೋದಾಗಲಿ, ದೌರ್ಜನ್ಯ ಆಗಲಿ ಮಾಡೋಗಿಲ್ಲ. ಅದೇನಾದ್ರು ಮಾಡಿದರೆ ದೇ ವಿಲ್ ಬಿ ಅಂಡರ್ ಪನಿಷ್, ಅವರು ಶಿಕ್ಷೆಗೆ ಗುರಿ ಆಗ್ತಾರೆ. ಮತ್ತು ಇನ್ನು ಈ ಒಂದು ಟೆನೆಂಟ್ಸ್ಗಳನ್ನು ಫೋರ್ಸ್ ಮಾಡಿ ಆಚೆ ಹಾಕೋಂಗಿಲ್ಲ. ಅವರುಗಳಿಗೆ ಇನ್ಫಾರ್ಮು ಮಾಡಲೇಬೇಕಾಗುತ್ತೆ. ಫಾರ್ಮಲ್ ಆಗಿ 30 days ಅಥವಾ 60 days ಅಥವಾ ಈಗಾಗಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ತಿಳಿಸಿರೋ ಪ್ರಕಾರವಾಗಿ ಅವರಿಗೆ ನೀವು ತಿಳಿಸಬೇಕಾಗತ್ತೆ. ಮತ್ತು ಖಾಲಿ ಮಾಡಿಸ್ಬೇಕು ಅಂತ ಹೇಳಿದರೆ ಕಾರಣಗಳನ್ನು ಕೊಡಬೇಕಾಗತ್ತೆ. ಆ ಕಾರಣಗಳೇನು ಅಂತ ಹೇಳಿದರೆ ಅವರು ಬಾಡಿಗೆಯನ್ನು ಕೊಡದೆ ಹೋದರೆ ಆಗ ಆ ಒಂದು ಕಾರಣಕ್ಕಾಗಿ ಅವರನ್ನು ಖಾಲಿ ಮಾಡಿಸ್ಬಹುದು.
ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ರೂಲ್ಸ್ಗಳನ್ನು ನಿಯಮಗಳನ್ನು ಅವರು ವಯಲೇಷನ್ ಮಾಡಿದರೆ, ಧಿಕ್ಕರಿಸಿದರೆ ಆವಾಗ ಮಾಡಿಸ್ಬೋದು. ಅಥವಾ ಪ್ರಾಪರ್ಟಿಗೆ ಏನಾದರೂ ಡ್ಯಾಮೇಜಸ್ಗಳನ್ನು ಮಾಡಿದರೆ ಮಾಡಿಸ್ಬೋದು. ಅಥವಾ ಏನಾದ್ರೂ ಈ ಒಂದು ಇಲ್ಲೀಗಲ್ ಆ್ಯಕ್ಟ್, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾಯಿದ್ರೆ ಆಗ ಕೂಡ ಖಾಲಿಯನ್ನು ಮಾಡಿಸಬಹುದು. ಕಾರಣವನ್ನು ಕೊಡಬೇಕು. ಇದು ಯಾವುದು ಕಾರಣಗಳಿಲ್ಲದೆ ಸುಮ್ಮನೆ ಬಂದು ಏನೋ ಒಂದು ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಲ್ಯಾಂಡ್ಲಾರ್ಡು ಏನಾದ್ರೂ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಓನರು ಆಗ ಮುಂಚೆನೇ 24 ಗಂಟೆಗಳಿಗಿನ ಮುಂಚೆ ಅವರಿಗೆ ತಿಳಿಸ್ಬೇಕಾಗತ್ತೆ. ಬಾಡಿಗೆದಾರರಿಗೆ ತಿಳಿಸಿ ಅವರ ಒಂದು ಟೈಮನ್ನು ತಗೊಂಡು ಹೋಗಬೇಕು. ಏಕಾಏಕಿ ಹೋಗಿ ನುಗ್ಗಿಬಿಡೋದು ಮನೆಗೆ, ಏನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದೀರಾ ಇಲ್ವಾ, ಇಲ್ಲೇನು ಪ್ರಾಬ್ಲಮ್ ಇದೆ, ಅಲ್ಲೇನಿದೆ, ಇದು ಯಾಕೆ ಹಿಂಗೆ ಮಾಡಿದ್ದೀರಾ ಅಂತ ಹೋಗಿ ದೌರ್ಜನ್ಯ ಮಾಡೋ ಹಾಗಿಲ್ಲ. ಅನುಮತಿ ಪಡೆದು ಮಾಲೀಕರು ಹೋಗಬೇಕಾಗುತ್ತದೆ ಎಂಬುದನ್ನು ಕೂಡ ಇಲ್ಲಿ ನಾವು ಹೇಳ್ತಾ ಇದ್ದೇನೆ. ಇನ್ನೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಪ್ರಾಬ್ಲಮ್ಗಳು ಏನಾದ್ರೂ ಆದಾಗ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಅನ್ನೋದು ಇದ್ದಾವೆ. ಅವರು ಏನು ಮಾಡ್ತಾರೆ, ಇದನ್ನೆಲ್ಲ ಒಂದು ಬೇಗ ಆದಷ್ಟು ಒಂದು 60 ಡೇಸ್ ಒಳಗಡೆ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಇದ್ದಾವೆ. ಅದು ಆನ್ಲೈನ್ ಮುಖಾಂತರನೂ ಕೇಸನ್ನು ಫೈಲ್ ಮಾಡ್ಬೋದು, ಮತ್ತು ನೀವು ಕೋರ್ಟ್ಗೆ ಹೋಗಿ ಕೂಡ ನೀವು ಮಾಡಬಹುದಾಗಿದೆ. ಅಂದರೆ ಟ್ರಿಬ್ಯುನಲ್ಗಳಲ್ಲಿ ಮಾಡಬಹುದಾಗಿದೆ. ಅಂದರೆ ಈ ರೆಂಟ್ ಅಥಾರಿಟಿಗೆ ಫಸ್ಟು ನೀವು ಫೈಲ್ ಮಾಡಬೇಕಾಗತ್ತೆ. ಈ ರೆಂಟ್ ಅಥಾರಿಟಿಗೆ ನೀವು ಕೊಟ್ಟರೆ ನೀವು ಹೋಗಿ ಅಲ್ಲಿ ಕೇಸನ್ನು ಫೈಲ್ ಮಾಡ್ಬೋದು. ಅಲ್ಲಿ ಆಗಲಿಲ್ಲ ಅಂದರೆ ನೀವು ಅಪೀಲ್ಗೆ ಹೋಗಬೇಕು ಅಂತ ಹೇಳಿದಾಗ ನೀವು ಈ ರೆಂಟಲ್ ಟ್ರಿಬ್ಯುನಲ್ಗಳಿಗೆ ಹೋಗಿ ನೀವು ಹಾಕಬಹುದು. ಸೊ 60 ಡೇಸ್ ಒಳಗಡೆ ಇದನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಕಾನೂನು ಹೇಳುತ್ತೆ. ಸೊ ನಿಧಾನ ಆಗಬಾರ್ದು, ಆದಷ್ಟು ಬೇಗ ಇದು ಇತ್ಯರ್ಥ ಮಾಡಬೇಕು. ಯಾಕಂದರೆ ಇಲ್ಲಿ ಬಾಡಿಗೆದಾರ ಟೆಂಪ್ರವರಿಗೆ ಬಂದಿರ್ತಾನೆ ಬಾಡಿಗೆಗೆ. ಸೊ ಅವನಿಂದನೂ ಸಮಸ್ಯೆ ಆಗಬಾರ್ದು ಮಾಲೀಕರಿಂದ ಬಾಡಿಗೆದಾರರಿಗೂ ಸಮಸ್ಯೆ ಆಗಬಾರ್ದು. ಸೊ ಆದ್ದರಿಂದ ಈ ಆನ್ಲೈನಲ್ಲಿ ಎಲ್ಲ ಅಗ್ರಿಮೆಂಟ್ಗಳನ್ನು ಮಾಡಿ ಒಂದು ಗೌರ್ಮೆಂಟ್ಗೂ ಅದು ಮಾಹಿತಿ ಇರುತ್ತೆ. ಏಕಾಏಕಿ ಅವನು ರಾತ್ರಿ ಖಾಲಿ ಮಾಡ್ಕೊಂಡು ಹೊಡೋಗ್ಬಿಟ್ರೆ ಈ ಓನರ್ಗಳಿಗೆ ಕಷ್ಟ ಆಗುತ್ತೆ. ಈಗ ಎಷ್ಟೋ ನಾವು ನೋಡ್ತಾ ಇದ್ದೀವಿ, 2 ವರ್ಷ ಬಾಡಿಗೆಗಳು ಕಟ್ಟಿರಲ್ಲ, ಏನೋ ಕೇಸ್ಗಳು ಹಾಕಿಟ್ಟಿರ್ತಾರೆ, ಸುಳ್ಳು ಕೇಸ್ಗಳು ಕೊಟ್ಬಿಡೋದು, ಮನೆಗೆ ಬಂದರು ಇನ್ನೇನೋ ಮಾಡಿದ್ರು ಅಂತೇಳಿ ಕ್ರಿಮಿನಲ್ ಕೇಸ್ಗಳು ಮಾಡಿಬಿಡೋದು, ಆ ಕಡೆ ಖಾಲಿ ಮಾಡದೇ ಇರೋ ಥರದಲ್ಲಿ ಇರೋದು. ಸೊ 2 ವರ್ಷ ಪೆಂಡಿಂಗಲ್ಲಿ ಇಟ್ಕೊಳ್ಳೋದು, ಇನ್ನೇನು ಕೋರ್ಟ್ ಆರ್ಡರ್ ಬರುತ್ತೆ ಅನ್ನೋಷ್ಟರಲ್ಲಿ ರಾತ್ರಿ ಓಡೋಗ್ಬಿಡೋದು, ಮನೆ ಖಾಲಿ ಮಾಡಿಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆದ್ದರಿಂದ ಈ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನೆಲ್ಲ ಅವರು ಕಟ್ಟಬೇಕಾಗತ್ತೆ. ಬಾಡಿಗೆದಾರರು ಕೂಡ ಇವರು ಮಾಲೀಕರೇನಂತ ಕನ್ಫರ್ಮ್ ಮಾಡ್ಕೊಂಡು ಸೇಲ್ ಡೀಡ್ಗಳನ್ನ ನೋಡ್ಕೊಂಡು ಮಾಡ್ಕೋಬೇಕು. ಕಾನೂನುಬದ್ಧವಾಗಿ ಇದು ಎಲ್ಲ ಇರಬೇಕಾಗತ್ತೆ. ಮತ್ತು ಎಲ್ಲ ಅಮೌಂಟು ಟ್ರಾನ್ಸ್ಪರೆಂಟಾಗಿ ಅಗ್ರಿಮೆಂಟಲ್ಲಿ ತೋರಿಸೋದ್ರಿಂದ ಸರ್ಕಾರಕ್ಕೂ ಕೂಡ ಇದರಿಂದ ಆದಾಯ ಹರಿದು ಬರುತ್ತೆ. ಯಾವುದೇ ರೀತಿ ಟ್ಯಾಕ್ಸ್ಗಳು ಕಟ್ಟದೇ ಇರೋ ಥರ ಅವಾಯ್ಡ್ ಮಾಡಿಕೊಂಡು ಮಾಡುವಂಥದ್ದು ಎಲ್ಲವೂ ಕೂಡ ಇದು ಬಂದಾಗುತ್ತೆ. ಸೊ ಏನೇ ಅಗ್ರಿಮೆಂಟ್ಗಳಾದರೂ ಕೂಡ, ಈಗ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಈ ಸ್ಟ್ಯಾಂಪ್ ಹೋಗಿ ಈಗ ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನೋದು ಬಂದಿದೆ. ಆದ್ದರಿಂದ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗುತ್ತೆ. ಯಾರು ಎಷ್ಟು ಬಾಡಿಗೆ ಕಟ್ತಾ ಇದ್ದಾರೆ, ಎಷ್ಟು ಬಾಡಿಗೆ ಬರ್ತಾ ಇದೆ ಅನ್ನೋದು ಕೂಡ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ, ಪಾರದರ್ಶಕವಾಗಿ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಆದಾಯ ಹರಿದು ಬರುತ್ತೆ. ಮತ್ತು ಡಿಸ್ಪ್ಯೂಟ್ಗಳು, ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮತ್ತು ಏನೇ ಒಂದು ಓನರ್ಗೆ ಆಗಲಿ ಬಾಡಿಗೆದಾರರಿಗೆ ಆಗಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಆ ಒಂದು ನಿಯಮಗಳು ಏನಿರುತ್ತೆ, ಈ ಒಂದು ಮಾಡರ್ನ್ ಟೆನೆನ್ಸಿ ಆ್ಯಕ್ಟ್ ಪ್ರಕಾರ ತಿದ್ದುಪಡಿ ಏನು ಹೇಳುತ್ತೆ, ಆ ನಿಯಮಗಳನ್ನ ಪಾಲನೆ ಮಾಡಿದ್ದೆ ಅದಲ್ಲಿ 2 ತಿಂಗಳಿಲ್ಲ 3 ತಿಂಗಳೊಳಗಡೆ ಕ್ಲಿಯರ್ ಆಗಬೇಕು. ಆ ಥರದ ಒಂದು ವ್ಯವಸ್ಥೆ ಈ ಒಂದು ಕಾನೂನಿನಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ದರಿಂದ ಜೊತೆಗೆ ಯಾರೇ ಒಂದು ಬಾಡಿಗೆದಾರರಿಗೆ ನೀವು ಕೊಡಬೇಕಂತ ಹೇಳಿದರೆ ಬಾಡಿಗೆನ, ಅದು ಪೊಲೀಸ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕು. ಪೊಲೀಸ್ ವೆರಿಫಿಕೇಷನ್ ಮಾಡಿ ತಿಳಿಸಿ ಮತ್ತು ಅವ್ರದ್ದೆಲ್ಲ ಡೀಟೇಲ್ಸ್ಗಳನ್ನ ತಗೊಂಡು ನಂತರ ಬಾಡಿಗೆಗಳನ್ನ ಕೊಡೋದು ಸೂಕ್ತ ಹಾಗೂ ಒಂದು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದನೂ ಕೂಡ ಅದು ಸ್ವೀಕಾರಾರ್ಹ ಅಂತಲೂ ಕೂಡ ನಾವು ಇಲ್ಲಿ ಹೇಳಬಹುದಾಗಿದೆ. ಸೊ ಇದಿಷ್ಟು ವಿಚಾರಗಳು ಸೂಕ್ಷ್ಮವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಯಾವುದೇ ಅಗ್ರಿಮೆಂಟ್ ಇದ್ದರೂ 2 ಮಂತ್ಸ್ ಒಳಗೆ ರಿಜಿಸ್ಟರ್ ಮಾಡಿ ಆನ್ಲೈನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಫೈನ್ಗಳು ಕೂಡ ಇರೋದರಿಂದ ಎಲ್ಲರೂ ಕೂಡ ಕಾನೂನನ್ನು ಪಾಲನೆ ಮಾಡಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದರೂ ನಿಮಗೆ ಮಾಹಿತಿಗಳು ಬೇಕಾಗಿದ್ದರೆ ಅಥವಾ ಕಾಮೆಂಟ್ಗಳಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಅಂತ ಹೇಳ್ತಾ, ಮರೆಯದ ಹಾಗೆ ಇತರರಿಗೂ ಕೂಡ ಶೇರ್ ಮಾಡಿ, ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.